ಹೆಣ್ಣಾದವಳಿಗೆ 2 ಕರ್ತವ್ಯ ಇದೆಯಂತೆ. ಗಂಡನ ಮನೆಗೆ ಸೇರಿದ ಹೆಣ್ಣಿಗೆ 2 ಕರ್ತವ್ಯವನ್ನ ಮಹಾಭಾರತ ಭಾಗವತಗಳು ಬೋಧಿಸುತ್ತೆ. ಗಂಡನಿಗೆ ಕಣ್ಣು ತಿರುಗಿಸಿ ಮಾತನಾಡಬಾರದಂತೆ. ಗಂಡ ಪರದೈವ. ತನ್ನ ಗಂಡನ ಬಗ್ಗೆ ಯಾವುದೇ ರೀತಿಯಲ್ಲಿ ತಪ್ಪು ಭಾವನೆಯನ್ನು ಹೊಂದಬಾರದು. ಗಂಡನನ್ನ ಸಂತೋಷಪಡಿಸಬೇಕು. ಸಂಸ್ಕಾರವಂತರಾದ ಮಕ್ಕಳನ್ನ ಪಡೆದರೆ 4 ವೇದಗಳನ್ನ ಅಧ್ಯಯನ ಮಾಡಿದ ಪುಣ್ಯ ಹೆಣ್ಣುಮಕ್ಕಳಿಗೆ ಅನಾಯಾಸವಾಗಿ ಸಿಗುತ್ತೆ. ಸಹಾಧಿಕಾರಾತ್ ಅಂತ ಒಂದು ಸೂತ್ರ ಇದೆ. ಏನು ಸತ್ಕರ್ಮ ಮಾಡಬೇಕಾದ್ರೂ ಗಂಡನ ಜೊತೆಗೆ ಮಾಡಬೇಕು. ಹೆಂಡತಿ ಕೈಗೆ ನೀರ್ ಹಾಕಲಿಲ್ಲ ಅಂದ್ರೆ ಆ ದಾನದ ಪುಣ್ಯವೇ ಬರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಎಷ್ಟು ಸಿಟ್ಟು ಬಂದಿದ್ರು ತಿವಿದಾದ್ರೂ ನೀರ್ ಪಾಡು ಅಂತ ಹೇಳಬೇಕು, ದರ್ಪಣ ಕೊಡಬೇಕು ಬ್ರಾಹ್ಮಣರಿಗೆ, ಇಲ್ಲ ಅಂದ್ರೆ ಪುಣ್ಯ ಇಲ್ಲ. ಹೆಣ್ಣಾದವಳಿಗೆ 2 ಕರ್ತವ್ಯ ಇದೆಯಂತೆ. ಗಂಡನ ಮನೆಗೆ ಸೇರಿದ ಹೆಣ್ಣಿಗೆ 2 ಕರ್ತವ್ಯವನ್ನ ಮಹಾಭಾರತ ಭಾಗವತಗಳು ಬೋಧಿಸುತ್ತೆ. ಗಂಡನಿಗೆ ಕಣ್ಣು ತಿರುಗಿಸಿ ಮಾತನಾಡಬಾರದಂತೆ. ಗಂಡ ಪರದೈವ. ತನ್ನ ಗಂಡನ ಬಗ್ಗೆ ಯಾವುದೇ ರೀತಿಯಲ್ಲಿ ತಪ್ಪು ಭಾವ